ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಶಾಲು ರಘು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಟೇಸ್ಟಿಯಾಗಿ ಮನೆಯಲ್ಲೇ ಈಟ್ ನೂಡಲ್ಸ್ ಇಂದ ತುಂಬಾ ಹೆಲ್ತಿಯಾಗಿ ತುಂಬಾ ಈಸಿಯಾಗಿ ಫಟಾಫಟ್ ಅಂತ ವೆಜ್ ನೂಡಲ್ಸ್ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಈಗ ಒಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋದಕ್ಕೆ ಇಟ್ಟು ಅದಕ್ಕೆ ನಾನಿಲ್ಲಿ ವೀಟ್ ನೂಡಲ್ಸ್ ಅನ್ನ ಯೂಸ್ ಮಾಡಿದ್ದೀನಿ. ಸೊ ನೂಡಲ್ಸ್ ಅನ್ನ ಇದರಲ್ಲಿ ಹಾಕೊಂತಾ ಇದ್ದೀನಿ. ಈಗ ಇದನ್ನ ಸ್ವಲ್ಪ ಹೊತ್ತು ಕುದಿಸಿದ ನಂತರ ಇಷ್ಟು ನಿಮಗೆ ಕಟ್ ಆದ್ರೆ ಸಾಕು. ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ತುಂಬಾ ಹೊತ್ತು ಬೇಯಿಸಕ್ಕೆ ಹೋಗ್ಬೇಡಿ. ಈಗ ಇದ್ರ ಮೇಲೆ ಕೋಲ್ಡ್ ನೀರನ್ನ ಆಡ್ ಮಾಡ್ಕೊಳ್ಳೋಣ. ಈಗ ಇದನ್ನ ಸ್ವಲ್ಪ ಹೊತ್ತು ಹಾಗೆ ಬಿಡೋಣ. ಕೋಲ್ಡ್ ವಾಟರ್ ಆಗೋದ್ರಿಂದ ನಿಮಗೆ ನೂಡಲ್ಸ್ ಸ್ಟಿಕ್ಕಿ ಆಗೋದಿಲ್ಲ. ಈಗ ಅಷ್ಟರಲ್ಲಿ ವೆಜಿಟೇಬಲ್ಸ್ ಎಲ್ಲನ್ನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಶುರು ಮಾಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ಮೊದಲಿಗೆ ಒಂದು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನ ಹಾಕಬೇಕಾಗುತ್ತೆ. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು 5 ರಿಂದ 6 ಹಸಿಮೆಣಸಿನಕಾಯಿಯನ್ನ ಹಾಕಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇನ್ನು ನಮ್ಮ ಚಾನೆಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡಿಕೊಂಡು ನೋಡಿ ನಮ್ಮ ವಿಡಿಯೋಸ್ ಅನ್ನ. ಒಂದ್ಸತಿ ಮನೇಲಿ ಮಾಡಿ ತುಂಬಾನೇ ಇಷ್ಟಪಡ್ತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಸಹ ತುಂಬಾನೇ ಇಷ್ಟಪಡ್ತಾರೆ. ಈಗ ಇದಕ್ಕೆ ನಾನು ಒಂದೊಂದಾಗಿ ವೆಜಿಟೇಬಲ್ಸ್ ಅನ್ನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಬಟಾಣಿಯನ್ನ ಹಾಕಿದೆ. ನಂತರ ಇಲ್ಲಿ ಕ್ಯಾರೆಟ್ ಅನ್ನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಬೀನ್ಸ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ತರಕಾರಿಗಳನ್ನ ನೋಡ್ತಾ ಇರಬಹುದು, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಮೈದಾ ನೂಡಲ್ಸ್ ಅನ್ನ ಯೂಸ್ ಮಾಡಿಲ್ಲ, ವೀಟ್ ನೂಡಲ್ಸ್ ಅನ್ನ ಯೂಸ್ ಮಾಡಿರೋದ್ರಿಂದ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದಂತಾನೆ ಹೇಳಬಹುದು. ನಂತರ ಇದಕ್ಕೆ ಒಂದು 3 ರಿಂದ 4 ಗೋಡಂಬಿಯನ್ನ ಹಾಕ್ಕೊಂತಾ ಇದ್ದೀನಿ. ಹಾಗೆ ಇಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ತೆಳ್ಳಗೆ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಬೇಜ್ ಅನ್ನ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ನೂಡಲ್ಸ್ಗೆ ಕ್ಯಾಬೇಜ್ ಹಾಕೋದ್ರಿಂದ ನೂಡಲ್ಸ್ನ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ತರಕಾರಿಗಳೆಲ್ಲ ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪನ್ನ ಆಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಈ ಚಳಿಗಾಲದಲ್ಲೂ ಮಳೆಗಾಲದಲ್ಲಿ ಈ ರೀತಿಯಾಗಿ ಮಾಡ್ಕೊಂತೀನಿ. ತುಂಬಾನೇ ಯಮ್ಮಿ ಆಗಿರುತ್ತೆ, ತುಂಬಾನೇ ಟೇಸ್ಟಿಯಾಗಿ ಅನ್ಸುತ್ತೆ. ನಿಮಗೆ ತುಂಬಾ ಬೇಗನೆ ಆಗುತ್ತೆ, ತುಂಬಾ ಕಷ್ಟನೂ ಅನ್ಸೋದಿಲ್ಲ ನಿಮ್ಗೆ. ಇದು ಒಂದು 2 ನಿಮಿಷ ಪ್ಲೇಟನ್ನ ಮುಚ್ಚಿ ಕುಕ್ ಮಾಡ್ಕೊಂಡೆ. ಆಗಾಗ ಈ ರೀತಿಯಾಗಿ ಪ್ಲೇಟನ್ನ ತೆಗೆದು ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತಳ ಸಾಧ್ಯತೆ ಇರುತ್ತೆ. ಈಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನ ಹಾಕಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕಿದೆ. ಹಾಗೆ ಜೀರಿಗೆ ಪುಡಿ ಮತ್ತೆ ಒಂದು 3/4 ಸ್ಪೂನ್ ಅಷ್ಟು ಖಾರದ ಪುಡಿಯನ್ನ ಹಾಕೊಂತಾ ಇದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಒಂದ್ಸತಿ ಮನೇಲಿ ಮಾಡ್ಕೊಂಡು ತಿಂದ್ರೆ ನೀವು ಹೊರಗಡೆ ತಿನ್ಬೇಕು ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬಹಳನೇ ಇಷ್ಟಪಡ್ತೀರಾ. ನೀವಲ್ಲದೆ ಮನೇಲಿರೋರೆಲ್ಲ ತುಂಬಾನೇ ಇಷ್ಟಪಡ್ತಾರೆ. ಇಲ್ಲಿ ಒಂದೇ 1 ಸ್ಪೂನ್ ಅಷ್ಟು ಸೋಯಾ ಸಾಸ್ ಅನ್ನ ಹಾಕ್ತಾ ಇದ್ದೀನಿ. ಹಾಗೂ ಚಿಲ್ಲಿ ಸಾಸ್ ಅನ್ನ ಹಾಕ್ತಾ ಇದ್ದೀನಿ. ನಂತರ ಟೊಮ್ಯಾಟೊ ಸಾಸ್ ಅನ್ನ ಹಾಕೊಂತಾ ಇದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಈ ಹೋಟೆಲೆಲ್ಲ ಯಾವ ರೀತಿಯಾಗಿ ಇರುತ್ತಲ್ಲ ಅದೇ ರೀತಿಯಾದಂತಹ ಟೇಸ್ಟ್ ಬರುತ್ತೆ. ಈಗ ಕೊನೆಯಲ್ಲಿ ನಾನು ನೂಡಲ್ಸ್ ಅನ್ನ ಹಾಕ್ತಾ ಇದ್ದೀನಿ. ನೂಡಲ್ಸ್ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಉದುರಾಗಿರ್ಬೇಕು. ಅದಕ್ಕೆ ನಾನು ಅದನ್ನ ಒಂದು ಪಾತ್ರೆಗೆ ಸೋಸ್ಕೊಂಡ ತಕ್ಷಣನೇ ಮೇಲೆ ಕೋಲ್ಡ್ ವಾಟರ್ ಅನ್ನ ಹಾಕ್ದೆ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ.
ನಿಮಗೆ ಇನ್ನೂ ಸ್ವಲ್ಪ ಸ್ಪೈಸಿ ಬೇಕನ್ಸಿದ್ರೆ ಇನ್ನೊಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕಬಹುದು. ಯಾಕೆಂದರೆ ಇಲ್ಲಿ ಮೊದಲೇ ನಾವು ಹಸಿಮೆಣಸಿನ್ಕಾಯಿನ ಹಾಕಿರ್ತೀವಿ, ಹಾಗಾಗಿ ತುಂಬ ಖಾರ ಆಗೋ ಸಾಧ್ಯತೆ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೂಡಲ್ಸ್ ನೋಡೋದಕ್ಕೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಮ್ಮನೆಯಲ್ಲಿ ಆಲ್ಮೋಸ್ಟ್ ನನಗೂ ನನ್ನ ಮಗಳಿಗೂ ನೂಡಲ್ಸ್ ಅಂದರೆ ತುಂಬಾನೇ ಇಷ್ಟಪಡ್ತೀವಿ. ಏನಾದ್ರು ನಮಗೆ ತಿನ್ನಬೇಕು ಅನ್ಸಿದ್ರೆ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂತೀವಿ, ಬಹಳನೇ ಇಷ್ಟಪಡ್ತೀವಿ ನಾವು. ಅಂದರೆ ಯಾವಾಗಲೂ ಮಾಡಲ್ಲ, ತುಂಬ ಇಷ್ಟಪಟ್ಟಾಗ ಯಾವಾಗಾದ್ರೂ ಒಂದ್ಸತಿ ಮಾಡ್ಕೊಂಡು ತಿಂತೀವಿ. ಯಾಕೆಂದರೆ ಇದರಲ್ಲಿ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಹೆಲ್ತಿಗೆ ಒಳ್ಳೇದಂತಾನೆ ಹೇಳ್ಬೋದು. ಹಾಗೆ ಇದು ವೀಟ್ ನೂಡಲ್ಸ್ ಆಗಿರೋದ್ರಿಂದ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಈಗ ಟೇಸ್ಟಿಯಾದಂತಹ ವೆಜ್ ನೂಡಲ್ಸ್ ಸವಿಯೋದಕ್ಕೆ ಸಿದ್ಧ ಆಗಿದೆ. ನೀವು ಇದನ್ನ ಸಾಸ್ ಜೊತೆ ಆದ್ರೂ ತಿನ್ಬೋದು, ಇಲ್ಲ ಹಾಗೆ ಸಹ ತಿನ್ಬೋದು, ಬಹಳನೇ ಚೆನ್ನಾಗಿ ಅನ್ಸುತ್ತೆ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.